ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ತೋರಿಸ್ತಿರೋದು ಪಫ್ ಡಿಸೈನ್. ಅದಕ್ಕೆ ಬೇಕಾಗಿರೋ ಈ ಥರ ಲೇಸಾರು ತೊಗೊಳ್ಳಿ ಅಥವಾ ಜಿಗ್ಜಾಗ್ ಮಾಡಿರೋ ಸೀರೆನಾರು ತೊಗೊಳ್ಳಿ. ಆರೆಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಹಾಗೆ ನೀಡಲ್ 0.75 mm ತುಲಿಪ್ ಜಪಾನ್ದು 11 ಆದರೆ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಈ ಥರ ಸ್ಮಾಲ್ ಬೀಡ್ಸ್, ಈ ಥರ ಚಿಕ್ಕ ಬೀಡ್ಸ್ ತೊಗೊಳ್ಳಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸುತ್ತಕೊಂಡು ಎತ್ತಿಟ್ಕೊಳ್ಳಿ. ಈ ಥರ ಬಟ್ಟೆಗೆ ಇಟ್ಕೊಳ್ಳಿ. ಬಟ್ಟೆ ಬ್ಯಾಕ್ ಸೈಡು ನಾಟ್ ಬರಬೇಕು. ಬಟ್ಟೆ ಬ್ಯಾಕ್ ಸೈಡ್ ನಾಟ್ ಬರೋ ಥರ ಇಟ್ಕೊಂಡು ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರ ತಂದು ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ತುಲಿಪ್ ಜಪಾನ್ ಅನ್ನೋ ವರ್ಡು ನಿಮ್ಮ ಸೈಡ್ ಇದ್ದರೆ ಹುಕ್ಕು ನಿಮ್ಮ ಸೈಡ್ ಇರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಇಟ್ಕೊಳ್ಳಿ. ಈಗ ಲಾಕ್ ಆಗಿದ್ದಾದಮೇಲೆ 2 ಟೈಮ್ಸ್ ಚೈನ್ ಮಾಡ್ಕೋಬೇಕು. 1 2 2 ಟೈಮ್ಸ್ ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುರ್ಕೋಬೇಕು. ಪಕ್ಕನೆ ಆ ಚೈನ್ ಪಕ್ಕನೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ ನೀಡಲ್ ಮೇಲೆ 3 ದಾರ ಇದೆಯಲ್ಲ, ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳೋಣ. ಮತ್ತೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳೋಣ. ಡಬಲ್ ಕಂಬ ಆಯಿತು. ಫಸ್ಟು 2 ಟೈಮ್ಸ್ ಚೈನ್ ಹಾಕೋಬಿಟ್ಟು ಆಮೇಲೆ ಡಬಲ್ ಕಂಬ 1 ಟೈಮ್ ಮಾಡ್ಕೋಬೇಕು. ಈಗ ಪಫ್ ಮಾಡೋದಕ್ಕೆ ಕಂಬಗಳು ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳಿ. ಈಗ ಡಬಲ್ ಕಂಬ ಮಾಡಿರ್ತೀವಲ್ಲ, ಆ ಕಂಬ ಮತ್ತು ಆ ಚೈನ್ ಮಾಡಿರ್ತೀವಲ್ಲ, ಆ ಮಧ್ಯ ಹೋಲ್ ಕಾಣಿಸ್ತಿದೆ ನೋಡಿ, ಆ ಹೋಲ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರನ ತಗೊಳ್ಳಿ. ದಾರನ ತಗೊಂಡು ಈಗ ನೀಡಲ್ ಮೇಲೆ ದಾರ ಹಾಗೆ ಹಿಡ್ಕೋಬೇಕು. ಹಾಗೆ ಹಿಡ್ಕೊಂಡು ಮತ್ತೆ ಇನ್ನೊಂದು ಟೈಮ್ ದಾರ ಸುತ್ಕೊಳ್ಳಿ. ಮತ್ತೆ ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮತ್ತೆ ನೀಡಲ್ ಮೇಲೆ ದಾರ ಹಾಗೆ ಹಿಡ್ಕೊಳ್ಳಿ. ಇದೇ ಥರ 5 ಸಲ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ 2ನೇ ಸಲ ಆಗಿದೆ, ಇದು 3ನೇ ಸಲ ಮಾಡ್ತಾಯಿದ್ದೀನಿ. ಆ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ನೀಡಲ್ ಮೇಲೆ ದಾರ ಹಾಗೆ ಹಿಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮತ್ತೆ ನೀಡಲ್ ಮೇಲೆ ದಾರ ಹಾಗೆ ಹಿಡ್ಕೋಬೇಕು. 4ನೇ ಸಲ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಆ ಹೋಲಿಗೆನೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಹಾಗೆ ಇಟ್ಕೊಳ್ಳಿ. ದಾರ ಇಟ್ಕೊಂಡ್ಮೇಲೆ ಈಗ ಥ್ರೆಡ್ಡೆಲ್ಲ ಲಾಕ್ ಮಾಡೋಣ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ದಾರ ಸುತ್ಕೊಂಡು ಆ ಥ್ರೆಡ್ ಏನು ಇಟ್ಕೊಂಡಿರ್ತೀವಿ ನೀಡಲ್ ಮೇಲೆ, ಅದ್ರ ಒಳಗಡೆಯಿಂದ ಫುಲ್ಲು ದಾರ ಬರಬೇಕು. ಟೈಟಾಗಿ ಎಳಿಬೇಡಿ, ಕಟ್ಟಾಗುತ್ತೆ. ನೋಡ್ಕೊಂಡು ಲೂಸಾಗಿ ಎಳ್ಕೊಳ್ಳಿ. ಈಗ ಥ್ರೆಡ್ ಲಾಕ್ ಮಾಡ್ಕೊಬಿಡೋಣ. ಲಾಕ್ ಆಯಿತು. ಲಾಕ್ ಆಗಿದ್ದಾದಮೇಲೆ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ಎಳ್ದು ನೀಡಲ್ಗೆ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ಥ್ರೆಡ್ಡಿಗೆ ಬೀಡ್ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು 1/4 ಇಂಚು ಗ್ಯಾಪ್ ಕೊಡಿ. 1/4 ಇಂಚು ಗ್ಯಾಪ್ ಕೊಟ್ಟು ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ 3 ದಾರ ಕಾಣ್ತಿದೆಯಲ್ಲ, ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳೋಣ. ಮತ್ತು 2 ದಾರ ಸೇರಿಸಿ 1 ಮಾಡ್ಕೊಳ್ಳೋಣ. ಡಬಲ್ ಕಂಬ ನೋಡಿ ಫ್ರೆಂಡ್ಸ್. ಇದೇ ಥರ ನೀಡಲ್ ಮೇಲೆ 5 ಟೈಮ್ ದಾರ ಸುತ್ಕೋಬೇಕು. ಈಗ 1 ಟೈಮ್ ಆಯಿತು. ಈಗ ಸೆಕೆಂಡ್ ಟೈಮ್, 3ನೇ ಟೈಮ್, 4ನೇ ಸಲ, 5ನೇ ಸಲ. 5 ಟೈಮ್ ದಾರ ಸುತ್ತಿದ್ದಾದಮೇಲೆ ಈಗ ನೀಡಲ್ ಮೇಲೆ ದಾರ ಮತ್ತೆ ಸುತ್ಕೊಂಡು 1 ಟೈಮ್ ದಾರ ಸುತ್ತಿ ಆ ದಾರದೊಳಗಡೆಯಿಂದ ನೀಡಲ್ ಬರಬೇಕು. ದಾರ ಸಮೇತ ನೀಡಲ್ ಬರಬೇಕು. ಆ ಥರ ಎಳ್ಕೊಂಡು
ಈಗ ಥ್ರೆಡ್ ಲಾಕ್ ಮಾಡಿಬಿಡೋಣ. ಲಾಕ್ ಆಯಿತು. ನೋಡಿ ಫ್ರೆಂಡ್ಸ್, ಪಫ್ ಹೇಗೆ ಬಂದಿದೆ, ಈ ಥರ ಬರುತ್ತೆ ಪಫು. ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಳೋಣ. ಒಂದು 1/4 ಇಂಚ್ ಗ್ಯಾಪ್ ಕೊಟ್ಟು ಪಕ್ಕ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮೂರು ದಾರ ಇದೆಯಲ್ಲ, 3 ದಾರದಲ್ಲಿ ಮೊದಲಿಗೆ 2 ದಾರ ಸೇರಿಸಿ ಒಂದು ಮಾಡೋಣ, ಮತ್ತೆ ಇನ್ನೆರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋತಾ ಇದ್ದೀನಿ. ಆ ಪಫು ಮತ್ತು ಆ ಕಂಬ ಎರಡು ಮಧ್ಯಾಗ ಹೋಲ್ ಇದೆಯಲ್ಲ, ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ನೀಡಲ್ ಮೇಲೆ ದಾರನ ಹಾಗೆ ಹಿಡ್ಕೊಳ್ಳಿ. ಈಗ ಸೆಕೆಂಡ್ ಟೈಮ್ ದಾರ ಸುತ್ತಾ ಇದ್ದೀನಿ. ಆ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಸೆಕೆಂಡ್ ಟೈಮ್ ದಾರನ ಹಾಗೆ ಹಿಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಥರ್ಡ್ ಟೈಮ್ ಹಾಗೆ ಹಿಡ್ಕೋಬೇಕು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಫೋರ್ತ್ ಟೈಮ್ ಹಾಗೆ ಹಿಡ್ಕೋಬೇಕು. ಈಗ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಫಿಫ್ತ್ ಟೈಮ್ ಹಾಗೆ ಹಿಡ್ಕೊಂಡು ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಆ ಥ್ರೆಡ್ ಒಳಗಡೆಯಿಂದ ನೀಡಲ್ ಬರಬೇಕು, ದಾರ ಸಮೇತ ನೀಡಲ್ ಬರಬೇಕು. ಟೈಟಾಗಿ ಎಳ್ಕೊಳಕ್ಕೆ ಹೋಗ್ಬೇಡಿ, ನೋಡಿ ಆ ಥರ ಲೂಸ್ ಮಾಡ್ಕೊಳ್ಳಿ. ಈಗ ಥ್ರೆಡ್ ಲಾಕ್ ಮಾಡೋಣ. ಥ್ರೆಡ್ ಲಾಕ್ ಆಯಿತು. ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎಳ್ದು ಈಗ ಬೀಡನ್ನ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಥ್ರೆಡ್ಡಿಗೆ ಬೀಡ್ಸ್ ಹಾಕಿದ್ಮೇಲೆ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಳಿ, 1/4 ಇಂಚ್ ಗ್ಯಾಪ್ ಕೊಟ್ಟು ಪಕ್ಕನೇ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಡಬಲ್ ಕಂಬ ಒನ್ ಟೈಮ್ ಡಬಲ್ ಕಂಬ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಸೀರೆ ತುಂಬ ಇದೇ ಥರ ಬಾರ್ಡ್ರು ಡಿಸೈನ್ ಥರ ಹಾಕೊಂಡು ಹೋಗ್ಬೋದು. ಬೇಡ ನನಗೆ ಇದಕ್ಕೆ ಕುಚ್ಚುಗಳು ಬೇಕು ಅಂದರೆ 3 ಬೀಡ್ಸ್ ಆದಮೇಲೆ 1 ಬೀಡ್ಸ್ ತೆಗೆದುಬಿಟ್ಟು ಮಧ್ಯೆ ಕುಚ್ಚು ಕಟ್ಕೋಬೋದು. ಇಲ್ಲ ನನಗೆ ಪಫ್ ಡಿಸೈನಲ್ಲೇ ಬೇರೆ ಡಿಸೈನ್ ಬೇಕು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಪಫ್ ಡಿಸೈನಲ್ಲೇ ಫ್ಲವರ್ ಡಿಸೈನ್ ಬಂದಿದೆ, ಅದನ್ನು ಹಾಕಿರ್ತೀನಿ, ನೋಡ್ಕೊಂಡು ಹಾಕೋಬಹುದು. ಹುಷಾರಾಗಿ ಹಾಕೊಳ್ಳಿ ಫ್ರೆಂಡ್ಸ್, ಅದು ಥ್ರೆಡ್ ಕಟ್ಟಾದರೆ ಕಷ್ಟ. ನೀವು ಏನು ನೀಡಲ್ ಮೇಲೆ ಥ್ರೆಡ್ಡು ಸುತ್ಕೊಂಡಿರ್ತೀರ, ಅದು ಸುತ್ತಿದ ಥ್ರೆಡ್ ಹಾಗೆ ಇಟ್ಕೋಬೇಕು ಗ್ರಿಪ್ಪಾಗಿ. ಹಾಗೆ ಇಟ್ಕೊಂಡು ಆ ಥ್ರೆಡ್ ಸಮೇತ ಏನು ಸ್ಟ್ಯಾಂಡ್ಸ್ ಹಾಕಿರ್ತಾರೆ ಅದ್ರ ಸಮೇತ ನೀಡಲ್ ಬರಬೇಕು. ನೋಡಿ ಈಗ ಲಾಕ್ ಮಾಡಿ, ಥ್ರೆಡ್ ಲಾಕ್ ಮಾಡಿ. ಲಾಸ್ಟಿಗೆ ಹೇಗೆ ಎಂಡ್ ಮಾಡೋದು ಅಂತ ಲಾಸ್ಟ್ ವಿಡಿಯೋಗಳೆಲ್ಲ ತೋರಿಸಿರ್ತೀನಿ, ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಪಫ್ ಡಿಸೈನ್ ಹೇಗೆ ಬಂದಿದೆ ಅಂತ ಈ ಥರ ಕಾಣುತ್ತೆ ಪಫ್ ಡಿಸೈನ್. ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ. ಹಾಗೆ ಇದಕ್ಕೆ ನೀವು ಫುಲ್ಲು ಡಿಸೈನ್ ಬಾರ್ಡ್ರನ್ನೇ ಇದೇ ಥರ ಬಾರ್ಡರ್ ಡಿಸೈನ್ ಥರನೇ ಹಾಕ್ತೀವಿ ಅಂದರೆ ಹಾಕ್ಬೋದು, ಇಲ್ಲ ಕುಚ್ಚು ಸೇರಿಸಿ ಹಾಕ್ತೀವಿ ಅಂದ್ರೂ ಹಾಕಬಹುದು. ಇದಕ್ಕೆ ಏನಾದರೂ ನೀವು ಚಾರ್ಜಸ್ ಮಾಡ್ತೀವಿ, ಇಲ್ಲ ನಾನು ಬೇರೆ ಕಸ್ಟಮರ್ ಕೊಟ್ಟಿದ್ದು ಹಾಕಿಬಿಟ್ಟು ಚಾರ್ಜಸ್ ಮಾಡ್ತೀವಿ ಇದಕ್ಕೆ ಅಂತ ಅಂದರೆ 200 ಇಂದ 250 ಚಾರ್ಜ್ ಮಾಡ್ಬೋದು, ಇಲ್ಲ 200 ಚಾರ್ಜ್ ಮಾಡ್ಕೋಬೋದು. ಸಿಂಪಲ್ ಆಗಿದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.